ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಮತದಾರರು ಪ್ರಜ್ಞಾವಂತರಾಗಿದ್ದಾರೆ. ಬಿಜೆಪಿಯವರ ಅಪಪ್ರಚಾರಗಳಿಗೆ ಕಿವಿ ಕೊಡದೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ವಿಶ್ವಾಸವಿದೆ ಎಂದು ಸುನಿಲ್ ಬೋಸ್ ಅವರಿಂದ ಹೇಳಿಕೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಹೆಜ್ಜಿಗೆ ಗ್ರಾಮದಲ್ಲಿ ಪಾದಯಾತ್ರೆಯ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚಿಸಿ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಚಿಕ್ಕಯ್ಯನಛತ್ರ ಹೋಬಳಿ ನಂಜನಗೂಡು ತಾಲೂಕು ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಗೆ ಬರುವ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಹೆಜ್ಜಿಗೆ ಗ್ರಾಮದಲ್ಲಿ ಮತದಾರರಲ್ಲಿ ಸುನಿಲ್ ಬೋಸ್ ಅವರು ಮತಯಾಚಿಸಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪರವಾಗಿ ಯಾವ ರೀತಿ ಅಲೆ ಇದೆ ಸರ್? ನಮ್ಮ ಕ್ಷೇತ್ರದಲ್ಲಿ ಮೊದಲನೇ ದಿನದಿಂದಲೂ ಇಲ್ಲಿ ತನಕನೂ ಕಾಂಗ್ರೆಸ್ ಪಕ್ಷದ ಅಲೆ ಎಲ್ಲ ಕಡೆ ಕಾಣ್ತಿರೋಂಥದ್ದು. ಎಲ್ಲ ಮತದಾರರು ಈ ಬಾರಿ ಕಾಂಗ್ರೆಸ್ ಕೈ ಹಿಡಿಬೇಕು ಅಂತ ತೀರ್ಮಾನ ಮಾಡಿದಂಗೆ ಕಾಣುತ್ತೆ ನಮ್ಮ ಕ್ಷೇತ್ರದಲ್ಲಿ. ಸೊ ತಮ್ಮ ಓಟು ಎಷ್ಟರ ಅಂತರದಲ್ಲಿ ಗೆಲ್ಲಬೇಕು ಅಂತ ಇದೆ ಸರ್ ನಿಮ್ಮದು? ನೋಡಿ, ನಾನು ಮೊದಲೇ ಹೇಳಿದಾಗೆ ನಾವು ಅಂತರ ಅಂತಾರೆ. ನಮ್ಮ ಗುರಿ ಏನು, ಈ ಸಲ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋಂಥದ್ದು. ಗುರಿ ಏನು ಕಾರ್ಯರೂಪವಾಗಿ ನೋಡಬೇಕು, ರಾಜಕೀಯವಾಗಿ ಏನು ಒಂದು ಕಾರ್ಯರೂಪವಾಗಿ ಮಾಡಿದ್ದೀವಿ. ನಾಳಿದ್ದು ಮತದಾನ ಇದೆ, ಎಲ್ಲರಿಗೂ ಮನವಿಯನ್ನು ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಪರ ಮತ ಹಾಕೋಕ್ಕೆ. ಜೂನ್ 4ನೇ ತಾರೀಕು ರಿಸಲ್ಟ್ ದಿನ ಅಂತರ ಗೊತ್ತಾಗೋದು. ಸರ್ ಬಿಜೆಪಿಯ ಅಪಪ್ರಚಾರಕ್ಕೆ ಏನು ಹೇಳ್ತೀರಿ ನೀವು? ಬಿಜೆಪಿಗೆ ಅವ್ರು ಮಾಡಿದಂಥ ಯಾವುದೇ ಕೆಲಸಗಳು, ಅಭಿವೃದ್ಧಿ ಯಾವುದೂ ಕೂಡ ಅವ್ರ ಹತ್ರ ಜನಗಳ ಹತ್ರ ಹೇಳೋಕ್ಕೆ ಯಾವ ಯೋಜನೆಗಳು ಇಲ್ಲ, ಯಾವ ಕೆಲಸನೂ ಮಾಡಿಲ್ಲ. ಅದರಿಂದ ಅವ್ರು ಮಾತನಾಡಲಿಕ್ಕೆ ಏನಾದ್ರು ಬೇಕು ಅಂತೇಳಿ ವಿರೋಧ ಪಕ್ಷದ ಮೇಲೆ ಅಪಪ್ರಚಾರ ಮಾಡ್ತಿರೋಂಥದ್ದು. ಅದರಿಂದ ಯಾವುದೇ ರೀತಿಯ ಅವರ ಭಾವನೆ ಅಪಪ್ರಚಾರ ಮಾಡಿದ್ರೆ ನಮ್ಗೆ ಏನೋ ಒಂಚೂರು ರಾಜಕೀಯ ಲಾಭ ಆಗ್ಬೋದು ತಿಳ್ಕೊಂಡಿರ್ಬೋದು. ಯಾವುದೇ ರೀತಿಯ ಯಾವುದೇ ರಾಜಕೀಯ ಲಾಭ ಆಗೋದಿಲ್ಲ. ಜನಗಳು ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಅವರು ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ. ಹೊರಗಡೆ ನಿಂತಿರಿ